ಹಾಯ್ ಫೈನಲಿ ಈಗ ದೇವಸ್ಥಾನ ಹತ್ರ ಬಂದಾಯಿತು. ಶ್ರೀ ಸಿದ್ದೇಶ್ವರ ಜೈನಕಲ್ ಸಿದ್ದೇಶ್ವರನ ಗುಡಿಗೆ ಬಂದಾಯಿತು, ಸನ್ನಿಧಿಗೆ ಬಂದಾಯಿತು. ನೋಡ್ತಾ ಇರ್ಬೋದು, ಸ್ವಲ್ಪ ನೀಟಾಗಿ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಈಗ ನೋಡೋಣ, ಹೊರಗಡೆ ಹೋಗೋಣ. ಸ್ಲಿಪ್ಪರ್ ಬಿಡಬೇಕು, ಸ್ಲಿಪ್ಪರ್ ಬಿಡೋಕ್ಕೂ ಸಹ ಜಾಗ ಮಾಡಿದ್ದಾರೆ. ಇವಾಗ ನೀಟಾಗಿ ಬಿಟ್ಬಿಟ್ಟು ಬರೋಣ. ನೋಡಿ, ಅಲ್ಲಿ ಕೆಲವರೆಲ್ಲ ಇಲ್ಲೇ ಬಿಟ್ಟೋಗಿದ್ದಾರೆ, ಪ್ರಾಬ್ಲಮ್ ಇಲ್ಲ. ಬಟ್ ವ್ಯವಸ್ಥೆ ಇದೆಯಲ್ಲ, ಯೂಸ್ ಮಾಡ್ಕೊಳ್ಳೋಣ. ಎಲ್ಲಿ ಬಿಡೋದಣ್ಣ ನೋಡಿ, ಹ್ಯಾಂಡಿಕ್ಯಾಪ್ಟು ಇಲ್ಲೇ ಬಿಡೋದಾ? ಒಂದಿತ್ತು ಬಂದಮೇಲೆ ದುಡ್ಡು ಕೊಡೋದಾ? ಓಕೆ, ನೋಡ್ತಾ ಇರ್ಬೋದು, ಟಿಕೆಟ್ನ ಕೊಟ್ಟಿದ್ದಾರೆ. ನೋಡಿ, ದೇವ್ರ ಸಾಮಾನುಗಳನ್ನ ಇಲ್ಲಿ ಇಟ್ಕೊಂಡಿರ್ತಾರಲ್ಲ, ಏನಕ್ಕೆ ಸ್ವಲ್ಪ ಜಗಳನೂ ಸಹ ಆಡ್ತವ್ರೆ. ಹಣ್ಣುಕಾಯಿ ಎಷ್ಟು? 100 ರೂಪಾಯಿ ತಟ್ಟು. ಹೌದು, 50 ರೂಪಾಯಿಗೆ ಅಷ್ಟೇ. ನಾವು 130 ರೂಪಾಯಿಗೆ ಅಡ್ಡಗೆರೆಯಲ್ಲಿ ಹೂ ಸಿಗ್ತಾ ಇಲ್ಲ ನಮಗೆ. ಹೂ ಸಿಗ್ತಿಲ್ವಾ? ಹೂ ಸಿಗ್ತಾ ಇಲ್ಲ ಕಾರಣ. ಮೇಲ್ಗಡೆ ಹೋಗಿ ಈಗ ದರ್ಶನ ಮಾಡೋಣ. ಒಳಗಡೆ ಬಂದ ತಕ್ಷಣ ಈ ಥರ ಕಾಣುತ್ತೆ. ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಹತ್ತೋಣ. ಎಲ್ಲ ನಮಸ್ಕಾರ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದಾರೆ. ಮೊದಲನೇ ಮೆಟ್ಲು. ಕೈನ ಮುಕ್ಕೊಂಡು ಶುರು ಮಾಡೋಣ. ಅದೆಲ್ಲ ಪ್ರಯತ್ನ ಶುರುವಾಗ್ತಾಯಿದೆ. ದಿವಸ ಪೂಜೆಗೆ ಹಣ್ಣು ಕಾಯಿ ಕರ್ಪೂರ ಎಲ್ಲ ತಗೊಂಡು ಹೋಗ್ತಾಯಿದ್ದಾರೆ. ನಾವು ಸಹ ಹತ್ತುತ್ತಾಯಿದ್ದೀವಿ. ಟ್ರೈನರಲ್ಲ, ಆ ಕಡೆ ರೂಟು. ನಮ್ಮ ಮಾಮೂಲಿಕ್ಕೂ ಈ ರೂಟು. ಹತ್ತಿರೋ ಸ್ಪೀಡ್ ನೋಡಿ, ಹಿಂಗೆ ಎಲ್ಲರೂ ಸುಧಾರಿಸ್ಕೊಂಡು ಹತ್ತುತ್ತಾ ಇದ್ದಾರೆ. ನನ್ನ ವಿಲ್ ಪವರ್ ಯಾವ ಥರ ಇದೆ, ಸುಧಾರಿಸ್ಕೊಂಡು ಹತ್ತೀನಿ. ಇಲ್ಲ, ಹಾಗೆ ಹತ್ಕೊಂಡು ಹೋಗ್ತಾ ಇರ್ತೀನಿ. ಕಡೆ ಒಬ್ಬರು ಬರ್ತಿದ್ದಾರೆ, ತಾತ. ಅವ್ರ ಮೇಕ್ಕೆ ಹೋಗಿ ತೋರಿಸ್ತೀನಿ ಎಲ್ಲಿಗೆ ನಾನು ಬರೋದು, ಏನಕ್ಕೆ ಅನ್ನೋದು ನನ್ನ ಉದ್ದೇಶ ಗೊತ್ತಾಗುತ್ತೆ. ಮೆಟ್ಲು ಹತ್ಕೊಂಡು ದರ್ಶನ ಮಾಡೋಕ್ಕೆ ಬರ್ತಾಯಿದ್ದಾರೆ. ಅಂಥ ವಯಸ್ಸಾಗಿರೋರೆ ಹತ್ಕೊಂಬರ್ಬೇಕಾದ್ರೆ ನಮಗಾಗಲ್ವ? ಇಲ್ಲಿ ಬಂದರೆ ಏನೋ ಒಂಥರ ಇನ್ಸ್ಪೈರ್ ಆಗಿಬಿಡುತ್ತೆ. ಒಂದೊಂದೇ ಮೆಟ್ಲಿಗೆ ಕರ್ಪೂರನ್ನು ಸಹ ಇಟ್ಕೊಂಡು ಕಚ್ಚಿ ನಮಸ್ಕಾರ ಮಾಡ್ಕೊಂಡು ಸಹ ಹತ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ನಾಮಗಳನ್ನ ಇಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹತ್ಕೊಂಡು ಹೋಗ್ತಾರೆ. ಮಕ್ಳುಗಳು ನೋಡಿ, ಆಟ ಆಡ್ಕೊಂಡು ಹತ್ತು ಇಳಿತಾ ಇದ್ದಾರೆ. 9:36 ಸ್ಟಾರ್ಟ್ ಮಾಡ್ಕೊಂಡೆ. 6 ನಿಮಿಷ ಆಗಿದೆ. ತುಂಬ ಜನ ಬರ್ತಾಯಿದ್ದಾರೆ, ಹಿಂದೆ ಹತ್ತಾ ಇದ್ದಾರೆ. ಇನ್ನೂ ತುಂಬ ಜನ. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರಲ್ಲ ಜಾಗನ. ಕಸ ಏನಿಲ್ಲ. ಕಸದ ಬುಟ್ಟಿನೂ ಸಹ ಇಲ್ಲಿ ಇಟ್ಟಿದ್ದಾರೆ. ನೀರಿನ ವ್ಯವಸ್ಥೆನೂ ಇದೆ. ಪ್ರತಿ ಸಾರಿ ನಾನು ಬ್ಲಾಗ್ ಮಾಡ್ಕೊಂಡೆ ಹತ್ತಾ ಇರ್ತೀನಿ. ಒಂಥರ ಹತ್ತಿದ್ದು ಗೊತ್ತಾಗಲ್ಲ, ಅದಕ್ಕೋಸ್ಕರ ಹತ್ತಿರಿ. ಆ ಸಣ್ಣ ಹುಡುಗ ಹಿಂಗೆ ಹತ್ತೈತಿ. ನೋಡಿ ಅಯ್ಯೋ ಈ ಮೆಟ್ಲುಗಳು ಹತ್ತದೇ ಇರೋದು. ಈ ಬಂದವರಿಗೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಕುಡ್ಕೊಂಡು ಬೇಕಾದ್ರೂ ಹತ್ಬೋದು. ಮೇಲ್ಗಡೆಗೆ ಹೋದಾಗ ಸುಮಾರು ಜನ ಸಿಗ್ತಾರೆ, ಅಲ್ಲೂ ಸಹ ಮಾತಾಡಿಸ್ತೀನಿ ಬನ್ನಿ. ನೋಡಿ, ಸುಮಾರು ಜನ ಹೆಂಗೆ ಹತ್ತುತ್ತಾ ಇದ್ದಾರೆ. ಕೆಲವರು ಕೂತ್ಕೊಂಡು ಸುಧಾರಿಸ್ಕೊಂಡು ಹತ್ತುತ್ತಾ ಇದ್ದಾರೆ ಅಷ್ಟೇ. ಸುಮಾರು ಬೆಟ್ಟಗಳನ್ನ ಹತ್ತಿದ್ದೀನಿ. ಬಟ್ ಇದೇನಂದರೆ ಫುಲ್ ಹಿಂಗೆ ಮೇಲ್ಗಡೆ ಇದೆ. ಚಾಮುಂಡಿ ಬೆಟ್ಟ ಎಲ್ಲ ಹಿಂಗೆ ಅಂದರೆ ಸ್ವಲ್ಪ ದೂರ ಇದ್ದಾವೆ. ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಜಾಗನ ದೊಡ್ಡದಿದೆ, ಹತ್ಬೋದು. ಸ್ವಲ್ಪ ಚಿಕ್ಕದಿರೋದ್ರಿಂದ ಹತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಇದೆ. ಯಾರೋ ಮಂಡಿಗಲ್ಲ ಹತ್ತಿದ್ದಾರೆ ಗುರು. ಅದು ರಥ ಅನಿಸುತ್ತೆ. ಮಂಡಿ ಇಟ್ಕೊಂಡು ಹತ್ತಿದ್ದಾರೆ. ಮಂಡಿಗಲ್ಲಲ್ಲಿ ನೋಡ್ತಿರ್ಬೋದು. ಏನೇನೆಲ್ಲ ರಥ ಮಾಡ್ಕೋತಾರೆ ಗುರು. ಯಪ್ಪ, ಸ್ವಲ್ಪ ನಿಧಾನನೇ ಎಲ್ಲ ಸ್ವಲ್ಪ ನಿಧಾನನೇ ಆಗೋದು. 100ರಿಂದ 200 ಮೀಟ್ರ್ ಇದೆ ಅಷ್ಟೇ. ಐನೂರು ನಮ್ಮ ಜೊತೆ ಎತ್ತುತ್ತಾ ಇದ್ದಾರೆ. ಹಣ್ಣು ಕಾಯಿ ಇಟ್ಕೊಂಡು ಎತ್ತುತ್ತಾ ಇದ್ದಾರೆ. ತಾತಂದಿರು
ಅವ್ರ ಏಜ್ ಎಷ್ಟು ಕೇಳ ಮಾತಾಡಿರಿ ಜಾಗ ಇಲ್ಲ. ಸುಮಾರು ಜನ ಹತ್ಕೊಂಬತ್ತಿದ್ದಾರೆ. ಹತ್ತಬೇಕಾದ್ರೆ ಮಾತಾಡ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಹುಡುಗನ ಲಾಸ್ಟ್ ಕ್ಲೈಮ್ಯಾಕ್ಸ್ 9:41 ಲಾಸ್ಟ್ನ ಕ್ಲೈಮ್ಯಾಕ್ಸಲ್ಲಿ ಇದ್ದೀನಿ. ಅದೊಂದು ಹತ್ತಿರ ಮುಗೀತು. ಅದೇ ಗುಡಿ. ಏನು ಟೈಮೇನು ತಗೊಳ್ಳಿಲ್ಲ, ಬೇಗ ಬಂದೆ. ಅವ್ರು ಹತ್ಕೊಂಬರ್ತಾಯಿದ್ದಾರೆ. ಮಾತಾಡ್ಸೋಣ ಅಂದರೆ ಸುಸ್ತಾಗಿರ್ತಾರಲ್ಲ, ಮಾತಾಡೋದಿಲ್ಲ. ನೇರ ರೆಸ್ಟ್ ಮಾಡ್ಕೊಂಡು ಅದನ್ನ ಮಾತಾಡಿಸ್ತೀನಿ. ಹಾಗೆ ಹೆಸರೇನು ಹಾಂ ಋತ್ವಿಕ್. ನಿನ್ನ ಹೆಸರು? ಹಾಂ ಮೋಹಿತ್. ಋತ್ವಿಕ್ ಮೋಹಿತ್ ಹೆಸರು ಚೆನ್ನಾಗಿದೆ. ಇನ್ನು ಕೇವಲ 100 ಮೀಟ್ರು. 100 ಮೀಟ್ರ್ ಅಷ್ಟೇ ಇರೋದು. ಬಟ್ ಹತ್ತದಿದ್ದಿರಲಿ ಹಿಂಗೆ ಕಷ್ಟ. ಬಟ್ ಏನಂದರೆ ನಾನು ಸಪೋರ್ಟ್ ಏನು ಇಟ್ಕೊತಿಲ್ಲ, ಸುಮ್ಮನೆ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಬೆವರು ಕಿತ್ಕೊತಾ ಇದೆ. ಇವಾಗ ಫೈನಲಿ ಮೇಲೆ ಬಂದೆ. ನಾನ್ ಸ್ಟಾಪು ನಿಲ್ದಲ್ಲೇ ಮೇಲೆ ಬಂದೆ. ವಿಲ್ ಪವರ್ ಇನ್ನೂ ಹಂಗೆ ಇದೆ. ಅದೇ ಗುಡಿ. ಇಲ್ಲಿ ನೀರಿದೆ. ಖುಷಿ ಆಯಿತು. ಯಾಕಪ್ಪ ಅಂದರೆ ತುಂಬ ದಿನ ಆದಮೇಲೆ ನಾನ್ ಸ್ಟಾಪ್ ನಿಲ್ದಲ್ಲೇ ಕೂರ್ದಲ್ಲೇ ಬಂದಿರೋದು. ನೋಡಿ, ಜನ ಅಷ್ಟೊಂದೇನು ರಶ್ ಇಲ್ಲ. ತಾತ ಫುಲ್ ಆವಾಜ್ ಆಗ್ತೈತೆ. ನೋಡಿ ಕಸ ಗುಡಿಸೋರು, ನೋಡಿ ಕಸ ಗುಡಿಸ್ತಿದ್ದಾರೆ, ನೀಟ್ ಮಾಡ್ತಾರೆ, ಕ್ಲೀನ್ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ವ್ಯವಸ್ಥೆನ. ಮನೆ ಕಡೆ ಬರ್ತೀನಿ. ಗೌರು ಬಂದಿರೋದು. ಏನೇನೋ ಪೂಜೆ ಮಾಡಿಸಿದ್ದಾರೆ, ನೈವೇದ್ಯಕ್ಕೆ ಇಡ್ತಿದ್ದಾರೆ. ಏನು ಅಂತ ಕೇಳೋಣ. ಇಲ್ಲೇ ನೋಡ್ತಿರ್ಬೋದು ಪಾದ, ಅಜ್ಜಯ್ಯನ ಪಾದ. ಫೈನಲಿ ಅಡ್ಮಿಟ್. ಈ ಪೂಜೆ ಎಲ್ಲ ಮಾಡ್ತಾರೆ. ನಾಳೆ ಇನ್ನೂ ಜೋರಾಗಿರುತ್ತೆ ಪೂಜೆ ಎಲ್ಲ. ಅವರು ಸಹ ಬಂದು ಈಗ ಇಟ್ಟಿದ್ದಾರೆ. ಬೆವರು ಸುರಿತಾ ಇದೆ. ಇಷ್ಟೇ ಜನ ಬಂದಿರೋರು. ನೋಡ್ಕೊಬಿಡಿ, ರಶ್ ಇಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಇಲ್ಲಿ ಬರೀ ಹೂವು ಕೊಡ್ತಿದ್ದಾರೆ. ಕಾಯೆಲ್ಲ ನಾವೇ ಹೊಡ್ಕೊಬರ್ಬೇಕು. ಬರೀ ಕಾಯಿ, ಇಲ್ಲಿ ಕಾಯೆಲ್ಲ ಹೊಡೆಯೋದಿಲ್ಲ. ಅವರು ಸುಸ್ತಾಗಿ ಮೇಗಡೆ ಬಂದವರೆ, ಅವರು ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ. ನೋಡ್ದಾಗ ಕಾಯಿ ಹೊಡ್ಕೊಂಬರ್ಬೇಕು. ಇಲ್ಲಿ ಏನು ಹೊಡೆಯಲ್ಲ. ಹಣ್ಣು ಕರ್ಪೂರ ಅಲ್ಲಿಗೆ ಹಾಕ್ತಾರೆ. ನೋಡ್ತಿರ್ಬೋದು, ಕರ್ಪೂರ ಅಲ್ಲಿಗೆ ಹಾಕ್ತಾರೆ, ಉದ್ರಡಿನ ಅಲ್ಲಿಗೆ ಹಾಕ್ತಾರೆ. ನೋಡಿ, ಅಲ್ಲಿಗೆ ಹಾಕಿದ್ರು ಅಷ್ಟೇ, ಮುಗೀತು. ಇನ್ನು ಹಣ್ಣು ಹೂವು ಇತ್ತು ಅಂದರೆ ಅಲ್ಲಿಗೆ ಹಾಕ್ತಾರೆ. ಅದಕ್ಕೋಸ್ಕರನೇ ಕರ್ಪೂರ ಉದ್ಗಡ್ಡಿ ಏನು ತರಕ್ಕೆ ಹೋಗಲ್ಲ, ಇದೇ ಇರ್ತಿದ್ರು. ನಮಸ್ಕಾರ ನೋಡಿ, ಇಲ್ಲಿಗೆ ಹಾಕಿದ್ದಾರೆ. ಅದಕ್ಕೆ ಬಂದು ನೆಮ್ಮದಿಯಾಗಿ ಕೈ ಮುಕ್ಕೊಂಡು ಹೋಗ್ಬಿಡ್ಬೇಕು. ನೋಡಿ, ಇಲ್ಲಿಗೆ ಹಸಿದ್ರು. ಮುಂದೆ